ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರಿಗೂ ಈ ಆಲೂ ಪರೋಟ ಇಷ್ಟ ಆಗುತ್ತೆ. ಇದು ಮಾಡೋದಂತೂ ತುಂಬಾ ಸುಲಭ. ತುಂಬ ಸಾಫ್ಟಾಗಿ, ಯಾವುದೇ ರೀತಿ ಬ್ರೇಕೇಜ್ ಇಲ್ಲದೆ ನೀಟಾಗಿ ಸ್ಪ್ರೆಡ್ ಆಗಿ ಸರಿಯಾದ ಹದವಾಗಿ ನೀವು ಮಾಡಬೇಕು ಅನ್ನೋದಾದರೆ ಈ ವಿಡಿಯೋನ ಮಿಸ್ ಮಾಡದೆ ಒಮ್ಮೆ ನೋಡಿ. ಬನ್ನಿ ಈಗ ಪರೋಟ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಪಾತ್ರೆಗೆ ಈಗ ನಾನು 1.5 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. 1 ಸ್ಪೂನು ಎಣ್ಣೆ, ಸ್ವಲ್ಪ ಉಪ್ಪು, ನೀರು ಹಾಕ್ಕೊಂಡು ಹದವಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಹದವಾಗಿ ಸಾಫ್ಟಾಗಿ ನೀವು ಕಲಿಸ್ಕೊಂಡ್ರೆ ಪರೋಟ ಕೂಡ ನಿಮಗೆ ಸಾಫ್ಟಾಗಿರುತ್ತೆ. ಮತ್ತು ಚೆನ್ನಾಗಿ ನಾದ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಸಾವರಿ ಒಂದು ತೇವವಾಗಿರುವಂಥ ಬಟ್ಟೆನ ನೀವು ಮುಚ್ಚಿಟ್ರೆ ನಿಮಗೆ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಸಾಫ್ಟಾಗಿರುವಂಥ ಹಿಟ್ಟು ರೆಡಿ ಆಗುತ್ತೆ. ಅಷ್ಟರಲ್ಲಿ ನಾವು ಪರೋಟಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ನೀವು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ಬೇಗ ಬೇಯುತ್ತೆ. ಇದನ್ನೊಂದು 3 ಸರಿ ನೀವು ಕೂಗಿಸ್ಕೊಂಡ್ರೆ ಉಪ್ಪು ಹಾಕಿ ನಿಮಗೆ ಆಲೂಗಡ್ಡೆ ಬೆಂದಿರುತ್ತೆ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇಲ್ಲಿ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿನ ಚಾಪರಲ್ಲಿ ಸಣ್ಣದಾಗಿ ಹಚ್ಬಿಟ್ಟು ಹಾಕಿದ್ದೀನಿ. ಅರ್ಧ ಸ್ಪೂನು ಜೀರಿಗೆ ಪೌಡ್ರು, ಅರ್ಧ ಸ್ಪೂನು ಆಮ್ಚೂರು ಪೌಡ್ರು, ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು, ಅರ್ಧ ಸ್ಪೂನು ಧನಿಯಾ ಪೌಡ್ರು, ಅರ್ಧ ಸ್ಪೂನು ಗರಂ ಮಸಾಲ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಓಂಕಾಳನ್ನ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕಸೂರಿ ಮೇಥಿನ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ. ಇದಿಷ್ಟನ್ನು ಹಾಕ್ಕೊಂಡು ಎಲ್ಲ ಮಸಾಲೆಗಳು ಮಿಕ್ಸ್ ಆಗೋ ತನಕ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ನಿಮಗೆ ಎಷ್ಟು ಸೈಜಲ್ಲಿ ನೀವು ಪರೋಟ ಮಾಡ್ತೀರಾ ಆ ಅಳತೆಗೆ ತಕ್ಕಂತೆ ಇದನ್ನು ಉಂಡೆ ಮಾಡಿ ಇಟ್ಕೋಬೇಕು. ಇಲ್ಲಿ ನಾನು ಕಲಿಸಿರುವಂಥ ಚಪಾತಿ ಹಿಟ್ಟಿಗೆ 5 ರಿಂದ 6 ಪರೋಟ ಆಗುತ್ತೆ. ಸೊ ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ದಪ್ಪ ದಪ್ಪ ಉಂಡೆ ಮಾಡಿ ಇಟ್ಕೊಳ್ಳಿ. ಪರೋಟ ಯಾವಾಗಲೂ ಚಪಾತಿ ಥರ ತೆಳುವಾಗಿರಲ್ಲ, ಸ್ವಲ್ಪ ದಪ್ಪನೇ ಇರುತ್ತೆ. ನೋಡಿ, ನಾನು 4 ನಿಮಗೆ ಉಂಡೆ ಮಾಡಿ ತೋರಿಸಿದ್ದೀನಿ. ಮತ್ತು ಈ ರೀತಿ ಮಾಡಾದ್ಮೇಲೆ ಚಪಾತಿ ಹಿಟ್ಟೊಳಗಡೆ ಉಂಡೆ ಇಟ್ಟಾದಮೇಲೆ ಕೆಳಗಡೆಯಿಂದ ನಾವೇನು ಮಾಡ್ತಾ ಬರಬೇಕಂದ್ರೆ ಆ ಹಿಟ್ಟನ್ನು ಮೇಲೆ ಎಳ್ಕೊತಾ ಬರಬೇಕು. ಈ ಒಳಗಡೆ ಹಾಕಿರೋ ಹೂರ್ಣನ ಒಳಗಡೆ ತಳ್ತಾ ಬರಬೇಕು. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ನೀಟಾಗಿ ಆ ಸ್ಟಫಿಂಗ್ ಎಲ್ಲ ಒಳಗಡೆ ಹೋಗುತ್ತೆ. ಆವಾಗ ಅದನ್ನು 1-2 ಸರಿ ರೋಲ್ ಮಾಡಿ ಅದರಲ್ಲಿ ಎಕ್ಸ್ಟ್ರಾ ಇರುವಂಥ ಹಿಟ್ಟನ್ನು ಕಿತ್ತಾಕ್ಬಿಟ್ಟು ಲಟ್ಟಿಸ್ಕೋಬೇಕಾಗುತ್ತೆ. ತುಂಬ ಫೋರ್ಸ್ ಹಾಕಿ ಮಧ್ಯದಲ್ಲಿ ಲಟ್ಟಿಸೋ ಬದಲು ನಾವು ಸೈಡಿಂದ ಲಟ್ಟಿಸ್ಕೊಳ್ತಾ ಬರಬೇಕು. ಮತ್ತು ಸ್ವಲ್ಪ ಹಿಟ್ಟನ್ನು ಆವಾಗವಾಗ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಕಚ್ಕೊಳ್ಳಲ್ಲ ನಮಗೆ. ನೋಡಿ, ಈ ರೀತಿ ನಿಧಾನಕ್ಕೆ ಸೈಡಿಂದನೇ ನಾವು ಅದನ್ನು ಲಟ್ಟಿಸ್ಬೇಕು. ಆವಾಗ ನಮಗೆ ಸೈಡಲ್ಲಿ ದಪ್ಪ ಬರಲ್ಲ, ಆವಾಗ ಹದವಾಗಿ ಸ್ಪ್ರೆಡ್ ಆಗಿರುತ್ತೆ. ಮತ್ತು ಎಷ್ಟು ಅಗಲ ಬೇಕಾದರೂ ನಾವು ಪರೋಟನ ಲಟ್ಸ್ಕೋಬೋದು. ಪರೋಟ ಲಟ್ಸಿದ್ಮೇಲೆ ಅದನ್ನು ಮೇಲೆ ಎತ್ಕೊಳ್ಬೇಕು ಕೂಡ ನಿಮಗೆ ಯಾವುದೇ ರೀತಿ ಬ್ರೇಕೇಜ್ ಆಗಲ್ಲ. ಈಗ ಹಂಚಿಟ್ಟಿದ್ದೀನಿ ಪರೋಟನ ಬೇಯಿಸೋದಕ್ಕೆ. ಹಂಚು ಚೆನ್ನಾಗಿ ಕಾದಿದೆ. ಈಗ ಪರೋಟ ಹಾಕ್ಬಿಟ್ಟು 1 ನಿಮಿಷ ಬೆಂದಾದ್ಮೇಲೆ ಅದನ್ನು ಉಲ್ಟಾ ಮಾಡಿ ನೀವು ಬಟರ್ ಹಾಕಿ ಕೂಡ ಬೇಯಿಸ್ಬೋದು, ಇಲ್ಲಾಂದರೆ ತುಪ್ಪ ಕೂಡ ಹಾಕಿ ಬೇಯಿಸ್ಬೋದು, ಇಲ್ಲ ಎಣ್ಣೆ ಕೂಡ ಆದರೂ ಹಾಕ್ಬೋದು. ಆದರೆ ಇದಕ್ಕೆ ಬಟರ್ ಹಾಕಿ ಇಲ್ಲ ತುಪ್ಪ ಹಾಕಿ ಬೇಯಿಸೋದ್ರಿಂದ ಟೇಸ್ಟು ಅದ್ಭುತವಾಗಿರುತ್ತೆ. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಅದನ್ನು ಉಲ್ಟಾ ಮಾಡಿ ಹಿಂದಗಡೆ ಕೂಡ ಸ್ವಲ್ಪ ತುಪ್ಪ ಹಾಕಿ ಹದವಾಗಿ ಬೇಯಿಸ್ಕೋಬೇಕು. ಈ ರೀತಿ ಪರೋಟ ಮಾಡಿ ಮೇಲೆ ಸ್ವಲ್ಪ ಬಟರ್ ಹಾಕ್ಕೊಂಡು ಸೈಡಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಿದ್ರೆ ಏನು ಅದ್ಭುತವಾದ ರುಚಿ ಅಂತೀರಾ. 1 ಪರೋಟ ತಿನ್ನೋರು ಈ ರೀತಿ ಮಾಡಿಕೊಟ್ರೆ ಒಂದು 3 ಪರೋಟ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಮಕ್ಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಬೆಳಿಗ್ಗೆ ಎದ್ರೆ ತಿಂಡಿಗೆ ಏನು ಮಾಡಬೇಕು ಅಂತ ತಲೆ ಕೆಡ್ಸ್ಕೊತಿದ್ರೆ ಈ ರೀತಿ ಪರೋಟ ಮಾಡಿ ಪ್ರತಿಯೊಬ್ಬರು ಇದನ್ನು ಇಷ್ಟಪಟ್ಟು ತಿಂತಾರೆ. ಮತ್ತು ಮಾಡೋದಂತೂ ತುಂಬಾ ಸುಲಭ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.